ಮೊಳಕೆ ಕಾಳು ಸಾರು ಹೇಳ್ಕೊಡ್ತಾ ಇದ್ದೀನಿ. ಅದು ಈಸಿಯಾಗಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. 3 ಥರ ಕಾಳನ್ನ ಇಡೀ ರಾತ್ರಿ ನೆನೆಸ್ಬೇಕು. ಮತ್ತು ಮಾರನೇ ದಿನ ಒಂದು ಸೋರ ಬಟ್ಲಲ್ಲಿ ಸೋರ ಹಾಕಿ ಬಟ್ಟೆಯಲ್ಲಿ ಕಟ್ಟಿಟ್ರೆ ಮಾರನೇ ದಿನ ಈ ಥರ ಮೊಳಕೆ ಬಂದಿರುತ್ತೆ. ಹಾಗಿದ್ರೆ ಬನ್ನಿ, ವೆಲ್ಕಮ್ ಟು ವಿಜ್ಜೂಸ್ ಕಿಚನ್. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಈಗ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಜಾಸ್ತಿ ಸಾರು ಬೇಕು ಅಂದಾಗ ಇಷ್ಟು ಈರುಳ್ಳಿ ಬೇಕಾಗುತ್ತೆ. ಮತ್ತು ಒಂದು 8-10 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಇದು ಉರಿಯೋದೇನೆ ಮತ್ತು ಸಾರಿಗೆ ಘಮ ಮತ್ತು ಟೇಸ್ಟ್. ಸಣ್ಣೂರಿಲೇ ಹುರ್ಕೊಳ್ಳಿ, ಅದು ಕೆಂಪಗಾಗಬೇಕು ನೋಡಿ, ಈ ಥರ ಕೆಂಪಗಾಗಬೇಕು. ಒಂದು 5 ನಿಮಿಷ ಸಣ್ಣೂರಿಲೇ ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇವಾಗ ಇದು ತಣ್ಣಗಾದ್ಮೇಲೆ ಇದಕ್ಕೆ ನಾವು 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನೂ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಮೊಳಕೆ ಕಾಳು ಸಾರಿಗೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ಮತ್ತು ಏಲಕ್ಕಿ 2 ಹಾಕ್ಬಿಟ್ಟು ರುಬ್ಬಿ ಈ ಥರ ಹಾಲು ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಜೀರಿಗೆನೂ ಹಾಕಿ, ಮತ್ತು ಒಂದು ಸೌಟ್ಗೆ ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಖಾರ ಕಲಿಸ್ಬಿಟ್ಟು ಈ ಥರ ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಗ್ಗರಣೆಗಂತೂ ಸೂಪರ್ ಘಮ ಬರುತ್ತೆ. ಮೊಳಕೆ ಕಾಳನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಾಡಿಸಿ ರುಬ್ಬಿರೋ ಖಾರನೂ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ಒಂದು ಟೊಮೆಟೊ ಉದ್ದುದ್ದಕ್ಕೆ ಹೆಚ್ಚಾಕ್ಕೊಳ್ಳಿ, ಜಾಸ್ತಿ ಹುಳಿ ಬಿಡಬಾರ್ದು ಸಾರು. ಇದಕ್ಕೆ ರುಚಿಗೆ ಉಪ್ಪೂ ಹಾಕಿ ವಿಷಲ್ ಮುಚ್ಚಿ ಒಂದು 3 ವಿಷಲ್ ಬರೆಸ್ಕೊಳ್ಳಿ. 3 ಅಥವಾ 4 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಚೆನ್ನಾಗಿ ಬೆಂದಿದೆ. ಇವಾಗ ಕಾಯಿ ಹಾಲನ್ನು ಸಹ ಹಾಕಿ ಇನ್ನೊಂದು 5 ನಿಮಿಷ ಕುದಿಸಿ ರುಚಿಯಾಗಿರೋ ಒಂದು ಮೊಳಕೆ ಕಾಳು ಸಾರು ಘಮ ಘಮ ಅಂತ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿದ್ರಾ? ಸೂಪರಾಗಿರುತ್ತೆ. ಹಾಗಿದ್ರೆ ಯಾಕೆ ತಡ, ಮುಂದೆ ನೀವು ಮಾಡುವಾಗ ಈ ವಿಧಾನ ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.